ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ರೈತ ಸಂಘ ಮತ್ತು ಹಸಿರು ಸೇನೆ ನಿಧಾನಕ್ಕೆ ರಾಜ್ಯವ್ಯಾಪಿ ಆಗ್ತಾ ಅನ್ನೋದು ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡ್ತಾಯಿದ್ವಿ. ಮೇಲಿನ ಮೇಲೆ ಕಾರಣ ಇಷ್ಟೇ, ಒಂದು ಹೊಸ ವ್ಯವಸ್ಥೆ ಬೆಳಿಬೇಕಾಗ್ಯದಿಲ್ಲ. ಈಗಾಗಲೇ ಭ್ರಷ್ಟಗೊಂಡದ, ಅದೇ ಕಾಲಕ್ಕೆ ವಂಶ ಪಾರಂಪರ್ಯ ಇಲ್ಲದ, ಇಲ್ಲಿ ಏನು ದೋಷ ಇರಬೇಕಾಗಿತ್ತು ಅವೆಲ್ಲರೂ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿದ್ದಾವೆ. ಇವತ್ತೊಂದು ಹೊಸದಾದಂಥ ಒಂದು ವ್ಯವಸ್ಥೆ, ಇದನ್ನು ಬದಲು ಮಾಡುವಂಥ ವ್ಯವಸ್ಥೆ ಬರಬೇಕಾಗಿದೆ. ಆ ದಿಶೆಯಲ್ಲೇ ಒಂದು ದಿಟ್ಟ ಹೆಜ್ಜೆಯನ್ನು, ಜಗದ ಕನ್ನಡ ಒಂದು ಪುಟ್ಟ ಹೆಜ್ಜೆ, ಅದು ದಿಟ್ಟ ಹೆಜ್ಜೆ, ಇದು ಆಗಲೇಬೇಕಾದ್ದು. ಆ ಕೆಲಸವನ್ನು ಶಶಿಕಾಂತ್ ಗುರೂಜಿ, ಅವ್ರ ಜೊತೆಗಾರರಂಥ ಚೂಣಪ್ಪ ಪೂಜಾ, ಇನ್ನೂ ಅನೇಕ ರೈತ ಮಿತ್ರರು ಕೊಡ್ಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ, ಪ್ರತಿ ಜಾಗೃತಿ ಮಾಡ್ತಿದ್ದಾರೆ. ಹೀಗಂತೆ ಓಪನ್ ಆಗಿ ಈ ರಾಯಭಾಗದ ಒಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮತ್ತು ಮದ್ಯ ಮುಕ್ತ ರಾಜ್ಯ ನಿರ್ಮಾಣವಾಗಲಿ ಅಂತ ಬಯಸ್ತಾ ಇದ್ದಾರೆ. ಇದು ಸಾಧ್ಯನಾ ಅಂತ, ಯಾಕಂದರೆ ಸಾಧ್ಯ ಆಗಬೇಕಾಗಿದ್ರೆ ಇಡೀ ವ್ಯವಸ್ಥೆನ ಬದಲಾಗಬೇಕಾಗಿದೆ. ಮದ್ಯಂತಿ ಬ್ಯಾನ್ ಆಗೋದು ಮೋಸ್ಟ್ಲಿ ಅಸಾಧ್ಯ ಇವತ್ತಿನ ಪರಿಸ್ಥಿತಿ. ಪ್ರತಿಯೊಂದು ರಾಜ್ಯ ಸರ್ಕಾರನೂ, ದೇಶದ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ, ಇವರು ಯಾರಿಗೂ ಈ ಸಾರಾಯಿಯನ್ನು ನಿಷೇಧ ಮಾಡಬೇಕು ಅನ್ನೋ ಮನಸ್ಸಿಲ್ವೇ ಇಲ್ಲ. ಇನ್ನು ಭ್ರಷ್ಟಾಚಾರ ಎಲ್ಲ ಕಡೆ ಹೋಗೋದು ಹೋಗ್ಬಿಟ್ಟದ್ರಿ, ಅದು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಬೆಳೆದೋಗ್ಬಿಟ್ಟದು. ಇದಕ್ಕೆ ಕಾರಣೀಕರ್ತರು ಯಾರು? ಎಲ್ಲರೂ ನಾವು, ನೀವು, ಎಲ್ಲರೂ ರಾಜಕಾರಣಿಗಳು. ಪಾಪ ಅವ್ರು ರೊಕ್ಕ ಎಲ್ಲರೂ ಮಾಡ್ತಾರೆ. ಮೊದಲು ನಾವು ತಪ್ಪು ಮಾಡ್ತಿದ್ವಿ, ಮತದಾರ ಅಂತ ಅವ್ರು ದುಡ್ಡು ತೊಗೊಂಡು ಓಟ್ ಹಾಕುವಂಥ ಒಂದು ಹೊಲಸು ಪ್ರವೃತ್ತಿ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಮೊದಲೇ ದೋಷಿಗಳು ನಾವು ಮತದಾರರು. ಈ ಮತದಾರರು ಎಲ್ಲಿವರೆಗೆ ಭ್ರಷ್ಟತೆ ಹಣವನ್ನು ತೆಗೆದುಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಇದು ಬದಲಾವಣೆ ಇಲ್ಲ. ಆದ್ರೆ ಮಾಡೋರು ಯಾರು? ತಿಳಿ ಚೆಲುವು ಕೆಲಸ ಮಾಡೋರು ಯಾರು? ಗಾಂಧೀಜಿಯವ್ರು ಪಾಪ ಹೇಳಿದರು, ಮಾಡಿದರು. ಅದೇ ಕಾಲ ಇತಿಹಾಸ ಹೈದರಾಲಿ ಅದ ಮಗ ಇದ್ದ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದಲ್ಲೇ ಸಾರಾಯಿ ನಿಷೇಧ ಮಾಡಿದರು. ಆದರೆ ಅದ್ರ ನಂತರದಲ್ಲಿ ಯಾರೂ ಆ ಸಾಹಸ ಮಾಡಲಿಲ್ಲ. ಇಲ್ಲೇ ಏನೋ ಕೇಳಿದ್ರು ಗಾಂಧೀಜಿಯವ್ರು ನೆಲಗಟ್ಟೆ